ಕೆಲವು ಸಲ ದೊಡ್ಡವರ ಜೊತೆಯಲ್ಲಿ ಒಂದು 4 ಜನ ಸಣ್ಣವರು ಇದ್ರು ನಡೆಯುತ್ತದೆ, ಇದ್ದೇ ಇರ್ತದೆ. ಯಾಕಂದ್ರೆ ನಮ್ಮ ನಂತರದಲ್ಲಿ ಅವ್ರು ಬೆಳಿಬೇಕೋ ಬೇಡವೋ? ಬಹುತೇಕ ನಿನ್ನ ಇರಸರಿಕೆ ನಡವಳಿಕೆ ಎಲ್ಲ ಕಂಡ್ರೆ ನಾಯಕನಾಗುವಂತ ಅರ್ಹತೆ ನಿನಗುಂಟು. ನೋಡುವ, ಭವಿಷ್ಯಕ್ಕೆ ಬಿಟ್ಟದ್ದು. ಅಯ್ಯೋ ದೇವ್ರೆ, ಯಾಕಾದ್ರೂ ಬೇಕಿತ್ತಪ್ಪ. ಇದಾಗುವುದಲ್ಲ, ಹೋಗುವುದಲ್ಲ. ನೀನು ಭಾವಿ ಕೌರವನಾಗುವುದು ಬೇಡ ಅಂತ ನನ್ನ ಯೋಚನೆ. ನಿನಗೊಂದ್ರೆ ಅರ್ಜುನನಾಗಿ ನೀನು ಒಬ್ಬನೇ ವಿಜೃಂಭಿಸ್ತಾ ಇರ್ತೀಯ, ನಿನ್ನ ಮುಂದೆ ಮತ್ತೆ ಯಾರು ಬರುವುದು ಬೇಡ ಅಂತ ನಿನಗಿರ್ಬೇಕು. ಈಗ ಆಶ್ಚರ್ಯ ಆಗುತ್ತಾ ಇರುವುದು ನನಗೆ. ಯಾಕೆಂದ್ರೆ ಮನುಷ್ಯರ ಜೀವನ ಎನ್ನುವುದು ಸದಾ ಹರಿಯುತ್ತಿರುವಂತಹ ನದಿ ಇದ್ದ ಹಾಗೆ. ನದಿಯೊಂದು ಎಲ್ಲಿಯೋ ಬೆಟ್ಟದ ಬುಡದಲ್ಲಿ ಕಿರು ಝರಿಯಾಗಿ ಹುಟ್ಟುತ್ತದೆ, ತೊರೆಯಾಗಿ ಹರಿಯುತ್ತದೆ. ಹಾಗೆ ಬೆಳೆಯುತ್ತಾ ಬೆಳೆಯುತ್ತಾ ನದಿಯಾಗಿ ಕಾಣಿಸಿಕೊಳ್ಳುತ್ತದೆ. ಸಾಗುತ್ತಾ ಸಾಗುತ್ತಾ ಸಾಗರವನ್ನು ಸೇರುತ್ತದೆ. ಹಾಗೆ ಹುಟ್ಟಿದಲ್ಲಿಂದ ತೊಡಗಿ ಸಾಗರವನ್ನು ಸೇರುವಲ್ಲಿವರೆಗೆ ಅನೇಕ ಅಡೆತಡೆಗಳನ್ನು ಅಲ್ಲಲ್ಲಿ ಕಟ್ಟಿದ್ದ ಒಟ್ಟನ್ನು ದಾಟಿಯೇ ನದಿಯು ಸಮುದ್ರವನ್ನು ಸೇರಬೇಕಾಗುತ್ತದೆ. ಹೌದು. ಹಾಗೆ ಮನುಷ್ಯರ ಜೀವನ ಕೂಡ ಅಲ್ವೇ. ಹುಟ್ಟಿದಂದಿನಿಂದ ಸಾಯುವಲ್ಲಿಯವರೆಗೆ ಅನೇಕ ಕಷ್ಟಕೋಟಲೆಗಳನ್ನು ಸುಖ ಸಮ್ಮಾನಗಳನ್ನು ಅನುಭವಿಸ್ತಾ ಕೊಟ್ಟ ಕೊನೆಯ ಕಾಲಕ್ಕೆ ಉರಿಯಲ್ಲಿ ಕರಗಿ ಮರೆಯಾಗಿ ಹೋಗಬೇಕಾಗುತ್ತದೆ. ಇದು ಪ್ರತಿಯೊಬ್ಬರ ಮನುಷ್ಯನ ಜೀವನವೂ ಹೌದು. ಹಾಗಂತ ಪ್ರಪಂಚದಲ್ಲಿ ಇರುವಂತಹ ಎಲ್ಲರ ಜೀವನವೂ ಸಹ ಸುಗಮವಾಗಿರ್ತದೆ ಅಂತ ಹೇಳುವುದಕ್ಕಿಲ್ಲ. ಆಗಾಗ ಕೆಲವು ದುಃಖ ದುಮ್ಮಾನಗಳು ಒದಗಿ ಬರುತ್ತದೆ. ನಿಜವಾಗಿಯೂ ದುರ್ಗಮವಾದಂತಹ ದಾರಿಯನ್ನು ಕ್ರಮಿಸಬೇಕಾದಂತಹ ಸಂದರ್ಭವು ಒದಗಿ ಬರಬೇಕಾಗುತ್ತದೆ. ವೃಷಕೇತ, ಬಾರಪ್ಪ ಇಲ್ಲಿ.
ಅರ್ಜುನನ ಮಗನಾಗಿ ನನ್ನ ಬೆಂಗಾವಲಾಗಿ ಸದಾ ಕಾಲಕ್ಕೂ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವುದಕ್ಕೆ ಮುಂದಾಗುತ್ತಾ ಇದ್ದವ ನೀನಿದ್ದಿ. ನಿಮ್ಮೀರರ ಕುರಿತಾಗಿ ಅಲ್ಲ, ನಮ್ಮವರ ಕುರಿತಾಗಿ ಅತಿಯಾದಂತಹ ಸಂತೋಷ ನನಗಾಗುತ್ತದೆ. ಹಾಗೆಯೇ ಜೀವನ ಎನ್ನುವುದು ಪಾವನ ಆಗಬೇಕು ಅಂತ ಆದ್ರೆ ಪ್ರಪಂಚದಲ್ಲಿ ನಾವೇನು ಎನ್ನುವುದನ್ನು ತೋರಿಸಿಕೊಡಬೇಕಾಗುತ್ತದೆ. ಹಾಗೆ ಪಾಂಡವರ ಬದುಕು ಕೂಡ ಇದುವರೆಗೆ ಅನೇಕ ದುಃಖ ದುಮ್ಮಾನಗಳನ್ನು ದುರ್ಗಮದ ದಾರಿಯನ್ನು ದಾಟಿ ಬಂದವರಿದ್ದೇವೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ದಾಯಾದಿಗಳಿದ್ದಲ್ಲಿ ಬೆಂಕಿ ಬೇಡ ಎನ್ನುವಂತ ಮಾತು ನನಗೀಗ ನೆನಪಿಗೆ ಬರುತ್ತದೆ. ದಾಯಾದಿಗಳಾದಂತಹ ಕೌರವಾದಿಗಳ ಸಂಚಿಗೆ ಒಳಗಾಗಿ ದ್ಯೂತದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ವನವಾಸ ಅಜ್ಞಾತವಾಸಕ್ಕಾಗಿ ಕಾಡನ್ನು ಸೇರಬೇಕಾದಂತಹ ಸಂದರ್ಭ ಒದಗಿ ಬಂತು. ಬದುಕಿನಲ್ಲಿ ಪಡಬಾರದ ಪಾಡನ್ನು ಪಟ್ಟವರು ಪಾಂಡವರಿದ್ದೇವೆ. ಆದರೆ ದೇವರ ದಯೆ ಬಂದಂತಹ ಎಲ್ಲ ವಿಪತ್ ಪರಂಪರೆಯಿಂದ ಪಾರಾಗಿ ಬಂದಿದ್ದೇವೆ. ಗೋವಿಂದನ ದಯೆಯಿಂದ ನಮ್ಮ ಯಾರಿಗೂ ದಣಿವು ಎನ್ನುವುದಾಗಲೇ ಇಲ್ಲ. ಆದ್ರೆ ಕೆಲವು ಸಲ ನಾವು ಇನ್ನೊಬ್ಬರಿಗೆ ಹೊಡೆಯದೇ ಇದ್ರು ಅವರಾಗಿ ಮೈ ಮೇಲೆ ಬೀಳುವುದಕ್ಕೆ ಬಂದಾಗ ಒಬ್ಬ ಕ್ಷತ್ರಿಯನಾಗಿ ಹೊಡೆಯದೇ ಇದ್ರೆ ಆಗುವುದಿಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಗೊತ್ತುಂಟ? ಯಾಕೆ ದಾಯಾದಿಗಳಂತಹ ಕೌರವಾದಿಗಳಿಗೂ ನಮಗೂ ಆಗಾಗ ದಾಯಾದ್ಯ ಮತ್ಸರ ಎನ್ನುವುದು ದಾವಾನವಾಗಿ ಸುಡುವುದಕ್ಕೆ ಮುಂದಾದಾಗ ಅನಿವಾರ್ಯವಾಗಿ ಯುದ್ಧಕ್ಕೆ ನಾವು ಸಿದ್ಧರಾಗಬೇಕಾಯಿತು. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಧರ್ಮಗಳ ಸಂಘರ್ಷ ಕೌರವ ಪಾಂಡವರಿಗೆ ಯಥಾ ಧರ್ಮ ತಥೋ ಜಯ ಎನ್ನುವ ರೀತಿಯಲ್ಲಿ ಧರ್ಮವಂತರಾದಂತಹ ನಮಗೆ ಜಯವೇನು ಪ್ರಾಪ್ತಿಯಾಯಿತು. ನಮ್ಮಣ್ಣ ಧರ್ಮರಾಜ ಧರ್ಮಾಧಿಕಾರಿಯೂ ಆದ. ಆದ್ರೆ ಏನು ಮಾಡೋಣ ಹೇಳು? ಏನು ಮಳೆ ನಿಂತರೂ ಮರದ ಹನಿ ಬಿಡದು ಎನ್ನುವಂತ ಒಂದು ಮಾತುಂಟು. ಕೌರವಾದಿಗಳು ದುಷ್ಟರಾದ್ರು, ಅವರನ್ನು ಕೊಂದದ್ದು ಸರಿಯೇ ಹೌದಾದ್ರೂ ಸಹ ಅವರು ಬಂಧುಗಳಾದ ದಸೆಯಿಂದ ಬಂಧುಗಳನ್ನು ಇರಿದು ಕೊಂದ ಕಾರಣದಿಂದ ತನಗೆ ಬಂಧುಹತ್ಯಾ ದೋಷ ಬಂತು ಎನ್ನುವ ಹಾಗೆ ನಮ್ಮಣ್ಣ ಧರ್ಮರಾಯ ವಿಲಪಿಸತೊಡಗಿದ. ಆಗ ಬಂದವರು ವೇದವ್ಯಾಸರು ಅಶ್ವಮೇಧಾದ್ವರವನ್ನು ಕೈಗೊಳ್ಳು, ಪ್ರಪಂಚದ ಪಾಪವೇ ಪ್ರಕ್ಷಾಳನವಾಗುತ್ತದೆ ಅಂತ ಹೇಳಿದ್ರು. ಅವರ ಸೂಚನೆ ಮೇರೆಗೆ ಭದ್ರಾವತಿಯ ಯವರಾಶ್ವನಿಂದ ಕೋಮಲ ತುರಂಗವನ್ನು ತರಿಸಿ ಅದನ್ನು ಪೂಜಿಸಿ ದಿಗ್ದೇಶಗಳ ಮೇಲೆ ಬಿಟ್ಟ ನಮ್ಮಣ್ಣ ಧರ್ಮರಾಯ ಕುದುರೆಯ ಸಂರಕ್ಷಣಾರ್ಥವಾಗಿ 3 ಲೋಕದ ಗಂಡಾದಂತಹ ನನ್ನನ್ನ ಕಳಿಸಿಕೊಟ್ಟಿದ್ದಾನೆ. ಪಾಂಡವ ಸೇನೆ, ಯಾದವ ಸೇನೆ, ಅನುಸಾರಣ ಸೇನೆ, ಯವನಾಶ್ವನ ಸೇನೆ, ಈ 4 ಸೇನೆಗಳ ನೇತೃತ್ವವನ್ನು ಪ್ರದ್ಯುಮ್ನಾದಂತಹ ನೀನು ವಹಿಸಿಕೊಂಡಿದ್ದಿ. ಮುಖ್ಯ ನೇತಾರ ನಾನೇ ಹೌದಾದರೂ ಸಹ ನನಗೆ ಸಹಾಯಕನಾಗಿ ನೀನು ಇರಬೇಕು ಎನ್ನುವುದು ನಮ್ಮ ಅಣ್ಣನ ಇಚ್ಛೆ. ಖಂಡಿತವಾಗಿ. ಹಾಗಾಗಿ 3 ಲೋಕದ ವೀರನಾದಂತಹ ನಾನು ಕುದುರೆಯ ಬೆಂಬಳೆಯನ್ನು ಹಿಡಿದು ಮುಂದೆ ಮುಂದೆ ಬರುತ್ತಾ ಇರುವಂತಹ ಹೊತ್ತಿಗೆ ಬಂದಂತಹ ನಮ್ಮ ಅಶ್ವ ಮಾಹಿಷ್ಮತಿಯ ಪುರವನ್ನು ಹೊಕ್ಕಿದೆ. ಹೊಕ್ಕಾಗ ನಮ್ಮ ನಿರೀಕ್ಷೆ ಏನು ಕೇಳಿದ್ರೆ ಕಪ್ಪ ಕಾಣಿಗೆ ಕೊಡ್ತಾನೆ ನೀಲಧ್ವಜ ಮಹಾರಾಯ ಅಂತ ಭಾವಿಸಿದ್ರೆ ನಮ್ಮ ನಿರೀಕ್ಷೆ ಸುಳ್ಳಾಯಿತು. ಕುದುರೆಯನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಹೋರಾಟಕ್ಕಾಗಿ ಮಗನಾದಂತಹ ಪ್ರವೀರನನ್ನು ಕಳಿಸಿಕೊಟ್ಟಿದ್ದಾನಂತ. ಹಾಗಾಗಿ ಈ ವಾರ್ತೆಯನ್ನು ಕೇಳಿದ ಬಳಿಕ ನನಗೊಂದು ಪೂರ್ಣ ಧೈರ್ಯ ಬರಬೇಕೋ ಬೇಡವೋ? ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಗೊತ್ತಾಗಲಿಲ್ಲ. ಅಶ್ವಮೇಧದ ದುರ್ಗವನ್ನು ಪೂಜಿಸಿ ಬಿಟ್ಟಿದ್ದೇವೆ. ಮಾಹಿಷ್ಮತಿಯ ಅರಸನಾದಂತಹ ನೀಲಧ್ವಜ ಅವನ ಮಗನಾದಂತ ಪ್ರವೀರ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ ಎನ್ನುವಂತಹ ಕರೆ ನಮಗೆ ಬಂದಿರುವುದರಿಂದ ಸುಮ್ಮನೆ ಬಿಡುತ್ತೇನೆಯೇ? ಇದು ನನ್ನ ಪ್ರತಿಭೆಯನ್ನು ತೋರಿಸುವುದಕ್ಕಾಗಿ ಸಿಕ್ಕಂತಹ ಅವಕಾಶ. ಇದನ್ನು ನಾನು ಖಂಡಿತವಾಗಿಯೇ ಬಿಡುವುದಿಲ್ಲ. ಆಶೀರ್ವದಿಸಿ ಕಳಿಸಬೇಕು ನೀನು. ಪ್ರಪಂಚದ ಪ್ರತಿಯೊಬ್ಬರಲ್ಲಿಯೂ ಪ್ರತಿಭೆ ಎನ್ನುವುದು ಇದ್ದೇ ಇರ್ತದೆ. ಆ ಪ್ರತಿಭೆಗೆ ಸರಿಯಾದಂತ ಒಂದು ಅವಕಾಶ ಎನ್ನುವುದು ಒದಗಿ ಬರುತ್ತದೆ. ಹಾಗಂತ ನಿನ್ನ ಪ್ರತಿಭೆಯನ್ನು ಎಲ್ಲಿಯೂ ನೀನು ಪ್ರಕಟಪಡಿಸ್ತಿ ಎನ್ನುವಂತ ವಿಶ್ವಾಸವನ್ನು ನಾನು ಈಗಾಗಲೇ ಕಂಡವನಿದ್ದೇನೆ, ಉಂಡವನಿದ್ದೇನೆ. ಸರಿ, ಸಂತೋಷ. ನೀನೇನು ಹೇಳ್ತೀಯ?
ಪ್ರವೀರ ಕಟ್ಟಿದ್ದಾನೆ. ಯುದ್ಧಕ್ಕೆ ಹೋಗುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಹೌದು. ಹಾಗಂತ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಚಿಂತಿಸಬೇಕಾದ ಅಗತ್ಯ ಇಲ್ಲದೆ ಇದ್ರು ಚಿಂತನೆ ಮಾಡಬೇಕಲ್ಲ ಮಗು. ತಾವು ಹೇಳಿದ ಹಾಗೆ ತಮ್ಮ ಎಣಿಕೆಯಂತೆ ಕೆಲಸ ಮಾಡಲು ಇರುವಂತಹವರು ನಾವು. ಹಾಗಾಗಿ ಕಟ್ಟಿದ ಕುದುರೆಯನ್ನ ಬಿಡಿಸಿಕೊಂಡು ಬರಲು ನನ್ನಿಂದಾದಂತಹ ಕೆಲಸವನ್ನು ನಾನು ಮಾಡಿಯೇ ಸಿದ್ಧ. ಹಾಗಾಗಿ ಯಾವುದೇ ರೀತಿಯಾದಂತಹ ಚಿಂತೆ ಮಾಡಬೇಕಾಗಿಲ್ಲ. ಹೌದಾ? ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಬರ್ತೇನೆ. ಕೊಡು ಅಪ್ಪಣೆಯನ್ನು. ನಮ್ಮ ಕೆಲಸ ನಾವು ಮಾಡೇ ದೇವನಿರುವ ನಮ್ಮ ಕಡೆಗೆ. ಚಿಕ್ಕಪ್ಪನಾದಂತ ನನಗೆ ನೀನು ಧೈರ್ಯವನ್ನು ಹೇಳಿದ್ದಿ, ಮಾವನಾದಂತಹ ನನಗೂ ನೀನು ಧೈರ್ಯವನ್ನು ಹೇಳಿದ್ದಿ. ತಡ ಮಾಡಬೇಡಿ, ಹೋಗಿ. ಆದರೆ ಒಂದು, ಅವ ಸಣ್ಣವ ಎಂಬ ಕಾರಣಕ್ಕಾಗಿ ಹಗುರವಾಗಿ ಭಾವಿಸಬೇಡಿ. ಸಾಧ್ಯ ಆದಷ್ಟು Oh
ಅಯ್ಯೋ, ಹಾ ಇದುವರೆಗೆ ನಿನ್ನ ಕೀರ್ತಿಯ ವಾರ್ತೆಯನ್ನ ಹಾ ಕೇಳದಿದ್ದವರು ನಾವಲ್ಲ, ಓಹೋ ನಾವು ಕೇಳಿದ್ದೇವೆ. ಹಾ ಅನಂಗ, ಹಾ ಪ್ರದ್ಯುಮ್ನ, ಹಾ ಮೀನಕೇತನ, ಹಾ ಕಾಮ ಹಾ ಎನ್ನುವಂತ 5 ಹೆಸರುಗಳು, ತಾಪನ, ತಾಡನ, ಸ್ತಂಭನ, ಮೋಹನ, ಉದ್ದೀಪನಗಳೆನ್ನುವಂತಹ ಹಾ ಪಂಚಗುಣಗಳು, ಹಾ ವಸಂತ, ಮಾರುತ, ಶುಕ, ಪಿಕ, ಕೋಕಿಲಾದಿ 5 ಸಹಚರರು, ಹಾ ಅರವಿಂದ, ಅಶೋಕ, ಚೂತ, ನೌಮಲಿಕ, ನೀಲೋತ್ಪಲಗಳೆನ್ನುವಂತಹ ಹಾ ಪಂಚಶರಗಳನ್ನು ಹಾ ಹೊತ್ತು ಮಾಹೇಶ್ವತಿಯ ಮಹಿಗೆ ಕಾಲಿರಿಸಿದವನೇನಿದ್ದೀಯ. ಹಾ ಇದುವರೆಗೆ ಹಾ ನಿನ್ನ ಯೋಗ್ಯತೆಯನ್ನ ಹಾ ಬಹಳ ಜನರ ಮುಂದೆ ತೋರಿಸಿದ್ದೀಯ. ಹಾ ಅಲ್ಲದೇ ಇದ್ರೆ ಸುಂದರಿಯರಾದಂತಹ, ಪ್ರಾಯ ಸಮರ್ಥರಾದಂತಹ ಹಾ ಗಂಡು ಹೆಣ್ಣನ್ನ ಹಾ ಸೇರಿಸುವುದಕ್ಕೆ ನಿನ್ನ ಬಾಣ ಪ್ರಯೋಜನ ಕೊಟ್ಟಿದ್ದು ಬಿಟ್ರೆ ಹಾ ನಮ್ಮಂತ ಕಲ್ಲಿಕೊಡರ ಹೋರಾಟ ಸಲ್ಲ. ನಡ, ಏನು ಮಾತಾಡ್ತೀಯ? ನನ್ನ ಬಗ್ಗೆ ತಿಳಿಯದೆ ಅದೇನೇನೋ ಮಾತಾಡ್ತಾ ಇದ್ದೀಯ. ಹಿಂದೊಮ್ಮೆ ಶಂಬರಾಸುರನೆಂಬಂತಹ ಅಸುರನನ್ನು ಮದಿಸುವಂತಹ, ಆತನನ್ನು ಕೊಲ್ಲುವಂತಹ ಕಾಯಕದಲ್ಲಿ ಯಶಸ್ವಿಯಾದವನು ನಾನು. ಇಗೋ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಇದು ಮಾತನಾಡುವುದಕ್ಕೆ ವೇದಿಕೆಯೂ ಅಲ್ಲ. ನನ್ನ ಬಾಣದ ತುದಿಯಲ್ಲಿ ಏನು ಎಂಬುದನ್ನು ನಿನ್ನ ಎದುರಿನಲ್ಲಿ ನಿಲ್ಲುವಂತಹ ಸಾಮರ್ಥ್ಯವನ್ನು ನಾನು ಪಡೆದಿದ್ದೇನೆ ಎಂಬುದನ್ನು ಆಶ್ಚರ್ಯ ನನಗೆ. ಯಾಕೆ ಹೇಳು? ಇಂತಹ ಒಳ್ಳೆಯಂತಹ ಪ್ರತಿಭೆಯನ್ನು ತೋರಿಸುವುದಕ್ಕಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಬದಲಾಗಿ ಕೃತಜ್ಞತೆಯನ್ನು ನಾನು ಸಲ್ಲಿಸಲೇಬೇಕು. ಆದರೂ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಕಟ್ಟಿದಂತಹ ಕುದುರೆಯನ್ನು ಬಿಟ್ಟು ಓಡಿದರೆ ಒಳಿತು, ಇಲ್ಲವಾದ ಬಹಳ ಒಳ್ಳೆಯ ಮಾತು.
ಮಾಝಾರೆ ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಹೆಸರು ಇರುತ್ತದೆ. ಆದರೆ ಆ ಇಟ್ಟ ಹೆಸರಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವವರು ಅಥವಾ ಲೋಕಮುಖಕ್ಕೆ ತೋರಿಸಿಕೊಡುವವರು ಕೇವಲ ಬೆರಳಿಕೆ ಮಂದಿ ಮಾತ್ರ. ಕೆಲವರೆಲ್ಲ ಹುಟ್ಟುತ್ತಾರೆ, ಆನೆ ಹೊಟ್ಟೆಯಲ್ಲಿ ಬೇಲದ ಹಣ್ಣು ಬಂದು ಹೋದ ಹಾಗೆ ಬಂದು ಹೀಗೆ ಮರೆಯಾಗಿ ಹೋಗುತ್ತಾರೆ. ಆ ಮಟ್ಟಿಗೆ ಭೇಷ್ ನೀನು ಆಲಿಸಿಕೊಂಡೆ ಅಪ್ಪ. ನಿಜವಾಗಿ ಈ ಮಾಹಿಷ್ಮತಿಯಲ್ಲಿ ಇಂಥದ್ದೊಂದು ಪ್ರಗಲ್ಭ ಪ್ರತಿಭೆ ಉಂಟು ಎನ್ನುವ ಹಾಗೆ ನಾವು ಭಾವಿಸೇ ಇಲ್ಲವಾಗಿತ್ತು. ತಿಳಿಯುವುದಕ್ಕೆ ಬೇಕಾಗಿ ಹಸ್ತಿನಾವತಿಯಿಂದ ಹೊರ ಕಾಲಿಟ್ಟ ಮೇಲೆ ಗೊತ್ತಾಯಿತು ಅಂತ ಕಾಣ್ತದೆ. ಹಾಗಂತ ಎಲ್ಲ ಜೀವನ ಅಂತ ಹೇಳಿದ್ರೆ ಹಾಗೆ ಎಲ್ಲವನ್ನು ಮೊದಲೇ ಕಲೀಲಿಕ್ಕಾಗುವುದಿಲ್ಲ. ಆಚಾರ್ಯ ಪಾದಮಾದತ್ತೆ ಗುರುಗಳಿಂದ ಕಲಿಯುವುದು ಕಾಲು ಭಾಗ ಮಾತ್ರ. ಕಾಲು ಭಾಗವನ್ನು ಸಹಪಾಠಿಗಳಿಂದ ಕಲಿಬೇಕಾಗುತ್ತದೆ. ಜೀವನವೆನ್ನುವುದು ಮುಗಿಯದ ಅಧ್ಯಾಯ ಅಂತ ಹೇಳಿದ್ರು. ಹೌದೌದು. ವ್ಯಕ್ತಿಯೊಬ್ಬ ಸಾವಿನ ಕೊನೆಯ ತನಕ ಕೊನೆಯವರೆಗೂ ಕಲಿಯುವುದು ಉಂಟು ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಜೀವನದಲ್ಲಿ ಸಾವು ಎನ್ನುವ ಪಾಠ ಬರುವುದು ಒಂದೇ ಸಾರಿ. ಆ ಪಾಠವನ್ನು ಓದಿದ ಮೇಲೆ ವ್ಯಕ್ತಿಯೊಬ್ಬ ಮತ್ತೆ ಹಿಂತಿರುಗಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಯುವಲ್ಲಿಯವರೆಗೂ ಕಲಿಯುವ ಪಾಠ ಉಂಟು ಅಂತ ಬಲ್ಲವರಾಡಿದ್ದು. ಹಾಗಿದ್ರೆ ಇಷ್ಟು ಬೇಗ ಇಷ್ಟು ನೀನು ಬೆಳೆದಿದ್ದಿ ಅಂತ ಆದ್ರೆ ಕಲಿಯುವ ಮನಸ್ಸುಂಟು ಅಂತ ಆಯ್ತು ನಿನಗೆ. ಕಲಿಯುವ ಹಂಬಲ ಇಲ್ಲದೆ ಇದ್ರೆ ಹೀಗ ಯಾರಿಗೆ ಹಂಬಲ ಉಂಟೋ ಅಂಥವರಿಗೆ ನೀನು ಬೆಂಬಲ ಕೊಡಬೇಕು. ನಾನು ಮಾತ್ರ ಅಲ್ಲ, ನಮ್ಮಂತ ಎಲ್ಲರ ಬೆಂಬಲವೂ ಇದ್ದೇ ಇರ್ತದೆ ಖಂಡಿತ. ಆದ್ರೆ ಒಂದು ಅಪಾತ್ರರಿಗೆ ದಾನ ಮಾಡಕೂಡದು ಅಂತುಂಟು. ಅಲ್ಲ, ಅದು ಉಂಟು. ಹಾಲನ್ನು ಕಿಲುಬು ಹತ್ತಿದ ಪಾತ್ರೆಗೆ ಹಾಕಲಿಕ್ಕಿಲ್ಲ. ಸ್ವಚ್ಛವಾದಂತಹ ಪಾತ್ರೆ ಅಂತ ಇದ್ದಿ ನೀನು. ಮರಳಿನ ಮೇಲೆ ನೀರು ಹಾಕ್ಲಿಕ್ಕಿಲ್ಲ, ಫಲವತ್ತಾದ ಮಣ್ಣಿನ ಮೇಲೆ ನೀರು ಹಾಕಬೇಕು. ಹೌದು. ಕೇಳುವ ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದಾಗುತ್ತದೆ. ಹಾಗೆ ಕಲಿಯುವ ಮನಸ್ಸುಳ್ಳವನು ಕಲಿಯಬೇಕು ಎನ್ನುವುದರ ಜೊತೆಯಲ್ಲಿ ಆ ಕಲಿಕೆಗೆ ಮೂಲವಾಗಿ ಬೇಕಾದಂತ ವಿನಯ ಎನ್ನುವುದು ಬಂಡವಾಳವಾಗಿ ಬೇಕಾಗುತ್ತದೆ. ಆ ಮಟ್ಟಿಗೆ ಈ ಮಾಹಿಷ್ಮತಿಯಲ್ಲಿ ಇದ್ದವರೆಲ್ಲರಿಗೂ ಆ ವಿನಯತೆ ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರವೀರ ಎನ್ನುವಂತ ಹೆಸರಿನ ಸಾರ್ಥಕತೆಯನ್ನು ನೀನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದಿ. ನಮ್ಮೂರಂತ ವೃಷಕೇಂದ್ರ ಪ್ರದ್ಯುಮ್ನ ಇವರೇನು ಕಡಿಮೆಯವರಲ್ಲ. ಅಂಥವರನ್ನು ಯುದ್ಧ ಕ್ಷೇತ್ರದಲ್ಲಿ ಕಾರುಗಡಿಸಿದೆ ಅಂತ ಆದ್ರೆ ನಿನ್ನಲ್ಲಿ ಅಗಾಧವಾದಂತಹ ಪ್ರತಿಭೆ ಉಂಟು ಎನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತದೆ. ಅವರು ಕಡಿಮೆಯವರಾದ್ರೆ ನೀನು ಕರ್ಕೊಂಡು ಬರ್ತೀಯಾ? ನಿನ್ನ ಜೊತೆ ಕೃಷ್ಣ ಕಳುಹಿಸಿ ಕೊಡ್ತಾನೆ. ಕೆಲವು ಸಲ ದೊಡ್ಡವರ ಜೊತೆಯಲ್ಲಿ ಒಂದು 4 ಜನ ಸಣ್ಣವರು ಇದ್ರು ನಡೆಯುತ್ತದೆ, ಇದ್ದೇ ಇರ್ತದೆ. ಯಾಕಂದ್ರೆ ನಮ್ಮ ನಂತರದಲ್ಲಿ ಅವರು ಬೆಳೆಯಬೇಕೋ ಬೇಡವೋ? ಬೆಳೆಯಬೇಕು ಅಂತ ಆದ್ರೆ ಅವ್ರನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅವರು ತಪ್ಪುತ್ತಾರೆ ಎಂಬ ಕಾರಣಕ್ಕಾಗಿ ಅವರು ಬೇಡವೇ ಬೇಡ ಅಂತ ಹೇಳುವುದಕ್ಕಿಲ್ಲ. ಹಾಗಾಗಿ ಮದುವೆ ಆಗುವಾಗ ಹೆಂಡತಿಗಿಂತ ಗಂಡನ ವಯಸ್ಸು ಹೆಚ್ಚಿರುವುದು.
ಯಾಕೆ ಇಬ್ಬರದ್ದು ಒಂದೇ ವಯಸ್ಸು, ಒಂದೇ ವಿದ್ಯೆ, ಒಂದೇ ಯೋಗ್ಯತೆ ಅಂತ ಹೇಳಿದ್ರೆ ಗಂಡ ಹೇಳಿದಾಗ ಹೆಂಡತಿ ಕೇಳುವುದಿಲ್ಲ, ಹೆಂಡತಿ ಹೇಳಿದಾಗ ಗಂಡ ಕೇಳುವುದಿಲ್ಲ. ಅದಕ್ಕೆ ಹೇಳುವುದಕ್ಕೊಬ್ಬ ನಾಯಕ ಬೇಕು, ಕೇಳಿ ಮಾಡುವುದಕ್ಕೆ ಉಳಿದ ಸದಸ್ಯರಿರಬೇಕು ಅಂತ. ಹೌದು, ಕೇವಲ ನಾಯಕ ಒಬ್ಬ ಇದ್ರೆ ಆಗುವುದಿಲ್ಲ, ತಂಡ ಅನಿಸಿಕೊಳ್ಳುವುದಿಲ್ಲ. ಸದಸ್ಯ ಇದ್ದಾಗ ಮಾತ್ರ ನಾಯಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಬಹುತೇಕ ನಿನ್ನ ಇರಸರಿಕೆ ನಡವಳಿಕೆ ಎಲ್ಲ ಕಂಡ್ರೆ ನಾಯಕನಾಗುವಂತ ಅರ್ಹತೆ ನಿನಗುಂಟು. ನೋಡುವ, ಭವಿಷ್ಯಕ್ಕೆ ಬಿಟ್ಟದ್ದು. ಭವಿಷ್ಯಕ್ಕೆ ಬಿಟ್ಟದ್ದು ಈ ಬಾಳುವ ಮಕ್ಕಳ ಬಾಲ್ಯ ನೋಡಿದ್ರೆ ಗೊತ್ತಾಗುತ್ತದೆ. ಹಾಗೆ ನೀನು ಇಲ್ಲಿ ನನ್ನ ಎದುರಿನಲ್ಲಿ ಹೇಗೆ ವ್ಯವಹರಿಸ್ತೀಯೋ ಅದರ ಮೇಲೆ ನಿನ್ನ ಭವಿಷ್ಯಕ್ಕಿನ ನೆಲಗಟ್ಟು ಎನ್ನುವುದು ನಿರ್ಮಾಣವಾಗುತ್ತದೆ. ಒಂದು ಮಾತು ಎಲ್ಲರ ಜೀವನದಲ್ಲೂ ಸತ್ಯ ಆಗುದಿಲ್ಲ. ಯಾಕೆ ಗೊತ್ತಾ? ನಾವಿಲ್ಲಿವರೆಗೆ ಕಂಡ ಹಾಗೆ ಬಾಲ್ಯದಲ್ಲೇ ಬಾಲ ಪ್ರತಿಭೆ ಅಂತ ಯಾರು ದೊಡ್ಡ ಹೆಸರು ಮಾಡ್ತಾರೋ, ಬಾಲ್ಯ ಮೀರಿ ಯೌವನಕ್ಕೆ ಬಂದಾಗ ಆ ವಿಭಾಗದಲ್ಲಿ ಅವರು ತಯಾರಿ ಇರುವುದಿಲ್ಲ, ಯೋಗ್ಯತೆ ಇರುವುದಿಲ್ಲ, ಪ್ರಯತ್ನವೇ ಇರುವುದಿಲ್ಲ. ಯಾಕೆ ನೀನು ಅದ್ಭುತ ಪ್ರತಿಭೆ ಅಂತ ಯಾರಾದ್ರೂ ಹೊಗಳಿದ್ರೆ ಅವ ನೆಲ ಬಿಡ್ತಾನೆ, ಮೇಲೆ ಸಿಗುವುದಿಲ್ಲ. ಅಂತವರಿಗೆ ಮಾತ್ರ ಮೇಲೆ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ಬದುಕೆನ್ನುವುದು ಅತಂತ್ರವಾಗ್ತದೆ. ಹಾಗಾಗಬಾರದು. ನೀನು ಹಾಗೆ ಈಗಲೇ ನೆಲ ಬಿಡಬೇಡ, ಮೇಲೆ ಸಿಗುವುದಿಲ್ಲ. ಕಟ್ಟಿದಂತಹ ಕುದುರೆಯನ್ನ ತಂದಿತ್ತು, ಕಪ್ಪ ಕಾಣಿಕೆಗಳನ್ನ ಒಪ್ಪಿಸಿದೆ ಅಂತ ಆದ್ರೆ ಒಂದು ಸತ್ಯ ತಿಳಿ. ಏನು? ನಾನಾಗ್ಲಿ ನೀನಾಗ್ಲಿ ನೆಲ ಬಿಡಬಾರ್ದು. ನಾವು ನೆಲ ಬಿಟ್ಟರೂ ನೆಲ ನಮ್ಮನ್ನು ಬಿಡುವುದಿಲ್ಲ. ನಾನ್ ನೆಲ ಬಿಟ್ಟಿದ್ದೇನೆ ಅಂತ ಯಾರಾದ್ರೂ ಹೇಳಿದ್ರೆ ಮತ್ತೆ? ಈಗ ನಾನೀಗ ನೀ ಬಿಟ್ಟಿದ್ದಿ ಅಂತ ನಾನು ಹೇಳಿದ್ದೇನಾ? ಅಲ್ಲ, ನಾನಾಗ್ಲಿ ನೀನಾಗ್ಲಿ ಅಂತ ಹೇಳುವಾಗ ಎಲ್ಲ ಬಿಟ್ಟಿದ್ದೇನೆ ಅಂತ. ಅದೇ ಹೇಳಿದ್ದು, ನಾವು ನೆಲವನ್ನು ಬಿಡಬಾರದು. ನಾವು ನೆಲ ಬಿಟ್ಟರು ನೆಲ ಒಂದಲ್ಲ ಒಂದು ದಿವಸ ನಮ್ಮನ್ನು ಬಿಡುವುದಿಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾರೆ ಅಂತ ಅಲ್ವೋ? ಅಷ್ಟೇ ಅಲ್ವಾ ಜೀವನ? ಮಣ್ಣೇ ಆಧಾರ, ಮಣ್ಣಿನಿಂದಲೇ ಹುಟ್ಟುತ್ತೇವೆ, ಆಮೇಲೆ ಮಣ್ಣನ್ನೇ ಸೇರ್ತೇವೆ. ಆದರೆ ಸೇರುವ ಪೂರ್ವದಲ್ಲಿ ಸಾಧನೆ ಮಾಡಬೇಕಾಗುತ್ತದೆ. ಆ ಸಾಧನೆ ಎನ್ನುವುದಕ್ಕೆ ಒಂದು ವಯೋಮಿತಿ ಎನ್ನುವುದು ಬೇಕಾಗುತ್ತದೆ. ಅವರನ್ನು ಗೆದ್ದಿದ್ದೇನೆ ಎಂಬ ಕಾರಣಕ್ಕಾಗಿ ನನ್ನನ್ನು ಗೆಲ್ಲುತ್ತೇನೆ ಅಂತ ಹೊರಡುವುದು ಸರ್ವತಾ ಸರಿಯಲ್ಲ. ಕುದುರೆಯನ್ನು ಕೊಟ್ಟು ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಪ್ಪ. ನಿರ್ಜುನನ ಇಲ್ಲ ಬ್ರಹ್ಮನ ಪ್ರಶ್ನೆ.
ನನ್ನ ಹಣೆಯ ಬರಹವನ್ನ ಬದಲಾಯಿಸ್ತೇನೆ ಅಂತ ಹೇಳಿದವ ಯಾರು ಕೇಳಿದ್ರೆ ಕುದುರೆಯ ಹಣೆಯಲ್ಲಿ ಬರೆಸಿದವನ ತಮ್ಮ. ಹೌದು ಅಲ್ವಾ? ಪದುಮ ಭವಾಂಡ ಜೀವರ ಬದುಕನ್ನು ವಿಧಿಸುವ ಬ್ರಹ್ಮನೇ ನೀನು ಕೇಳ್ತೇನೆ. ಆ ಪ್ರತಿಯೊಬ್ಬರ ಹಣೆಯಲ್ಲಿ ಬರೆಯುವ ಯಾರು ಅಂತ ಕೇಳಿದ್ರೆ ಕರ್ಣಿಕನಾದಂತಹ ಬ್ರಹ್ಮ. ಹಾಗಾಗಿ ಮತಮುಖತನವನ್ನ ತೋರುವುದಕ್ಕೆ ಮುಂದಾದೆ ಅಂತಾದ್ರೆ ಉಳಿದವರಂತೆ ಪ್ರವೀಣನಲ್ಲ. ನಿನಗೆ ಗೊತ್ತಾಗಲಿಲ್ಲ ಯಾಕೆ? ಅರ್ಜುನ, ನಿನ್ನ ಉತ್ಸಾಹ ಮೆಚ್ಚಬೇಕಾದದ್ದೇ. ನಿನ್ನಂತಹ ಎಳೆಯ ಹಂತಕಾರಗಳಿಗೆ ಇಷ್ಟು ಉತ್ಸಾಹ ಇದ್ರೆ ಅದು ಅಪರಾಧ ಅಲ್ಲವೇ ಅಲ್ಲ. ಯಾವತ್ತು ಒಂದು ಹೊರೆಯನ್ನು ಹೊರುವುದಕ್ಕೆ ಮುಂದಾದ ಹೊತ್ತಿಗೆ ಉತ್ಸಾಹದಿಂದ ಇವತ್ತು ಹೊತ್ತೇ ಹೊರ್ತೇನೆ, ಎಷ್ಟೇ ಭಾರ ಇರಲಿ ಎನ್ನು ಹುಮ್ಮನಸ್ಸಿನಿಂದ ಹೊರುವುದಕ್ಕೆ ಮುಂದಾದ್ರೆ ಹೊರೆಯ ಭಾರ ಅರ್ಧ ಕಡಿಮೆ ಆದ ಹಾಗೆ. ಅಯ್ಯೋ ದೇವ್ರೆ, ಯಾಕಾದ್ರೂ ಬೇಕಿತ್ತಪ್ಪ, ಇದಾಗುವುದಲ್ಲ ಹೋಗುವುದಲ್ಲ ಅಂತ ಅರೆ ಮನಸ್ಸಿನಿಂದ ಹೊರೆ ಹೊರುವುದಕ್ಕೆ ಮುಂದಾದ್ರೆ ಅದು ಸಾಧ್ಯ ಆಗುವುದಿಲ್ಲ. ಆ ಮಟ್ಟಿಗೆ ಯುದ್ಧೋದ್ಯೋಗದಲ್ಲಿ ನಿನದಂತಹ ಉತ್ಸಾಹ, ನಿನದಂತಹ ಪ್ರಯತ್ನ ಸಾಧುವಾದದ್ದೇ ಹೌದು. ಆದ್ರೆ ಒಂದು ಮಗು ಉದ್ಯೋಗಿನಾಂ ಪುರುಷ ಸಿಂಹಂ ಉಪಯತೆ ಲಕ್ಷ್ಮಿ ಅಂತ ಹೇಳಿದ್ರು. ಯಾವ ವ್ಯಕ್ತಿ ಉದ್ಯೋಗವನ್ನ ಹುಮ್ಮಸ್ಸಿನಿಂದ ಸಾಹಸದಿಂದ ಮಾಡ್ತಾನೋ ಅವ ಪುರುಷ ಸಿಂಹರ ಸಾಲಿಗೆ ಸೇರ್ತಾನೆ. ಅವ ಪುರುಷ ಸಿಂಹರ ಸಾಲಿಗೆ ಸೇರ್ತಾನೆ ಅಂತಾದ್ರೆ ಲಕ್ಷ್ಮೀ ದೇವಿ ಅವನಿಗೆ ಒಲಿದು ಬರ್ತಾಳೆ ಎನ್ನುವುದನ್ನು ತಿಳಿದು ಮುಂದೆ ಸಾಗುವವರು ನಾವು. ಹಾಗಂತ ಸಾಧನೆ ಮಾಡಿದವರಿಗೆಲ್ಲ, ಪ್ರಯತ್ನ ಮಾಡಿದವರಿಗೆಲ್ಲ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಹೇಳುವುದಕ್ಕಿಲ್ಲ. ಅದಕ್ಕೆ ಲಕ್ಷ್ಮೀನಾರಾಯಣನ ಅನುಗ್ರಹವೂ ಬೇಕು. ಹಣೆ ಬರ ಚೆನ್ನಾಗಿರ್ಬೇಕು. ಹಣೆ ಬರ ಸರಿ ಇದ್ದವರಿಗೆಲ್ಲ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಣೆ ಬರ ಸರಿ ಇದ್ರೆ ಖಂಡಿತ ಸಿಗ್ತದೆ. ಕೆಲವು ಸಲ ಯೋಗ್ಯತೆ ಇಲ್ಲದೆ ಇದ್ರು ಯೋಗ ಚೆನ್ನಾಗಿದ್ರೆ ಅವ ಮೇಲೆ ಬೀಳುವುದಕ್ಕೆ ಸಾಧ್ಯ ಆಗುತ್ತದೆ. ಆದ್ರೆ ಶಾಶ್ವತವಾಗಿ ಉಳಿಯುವುದು ಯೋಗ್ಯತೆ. ಕೇಳು, ಯೋಗ ಕ್ಷಣಿಕವಾದದ್ದು ಅಥವಾ ಕೆಲವು ಕ್ಷಣದವರೆಗೆ, ಕೆಲವು ವರ್ಷದವರೆಗೆ ಉಳಿಬಹುದು. ಸಾಧನೆ ಮಾಡಿದರೆ ಖಂಡಿತವಾಗಿ ಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳಿ ಶಾಸ್ತ್ರವಾಕ್ಯ ಹೌದು. ಯಾಕೆ ಗೊತ್ತಾ? ಆ
ಮಾತನ್ನು ಕೇಳಿ ಆದರೂ ಕೆಲವು ನಿದ್ದೆ ಮಾಡುವವರೆಲ್ಲ ಪ್ರಯತ್ನ ಮಾಡಲಿ ಎಂಬ ಕಾರಣಕ್ಕಾಗಿ. ಹಾಗಂತ ಪ್ರಯತ್ನ ಮಾಡಿ ಸೋತರೆ ಅದು ಅಪರಾಧ ಅಲ್ಲ. ಪ್ರಯತ್ನ ಮಾಡದೆ ನಿದ್ರೆ ಮಾಡುತ್ತಾ ಕಾಲ ಕಳೆದ್ರೆ ಅದು ನಿಜವಾಗಿಯೂ ಆಕ್ಷೇಪಾರ್ಹವಾದದ್ದೇ ಹೌದು. ಈಗ ನಿನ್ನಂಥವನಿಗೆ ಕಾಲು ಓಡ್ತದೆ ಬಿಟ್ರೆ ಬುದ್ಧಿ ಓಡುವುದಿಲ್ಲ. ನಿನಗೆ ಬುದ್ಧಿ ಓಡ್ತದೆ, ಕಾಲು ಓಡುವುದಿಲ್ಲ ಅಂತ ಹೇಳು. ಹೌದು, ಒಪ್ಪಿಕೊಳ್ತೇನೆ. ಆದರೆ ನಾವು ಹೇಳುವಷ್ಟನ್ನು ಹೇಳಬೇಕೋ ಬೇಡವೋ? ಹೌದು. ಯಾಕಂದ್ರೆ ಕೆಲವು ಸಲ ಕಾಲು ಸರಿ ಇಲ್ಲದೆ ಇದ್ರೂ ನಡೆಯುತ್ತದೆ. ಮನುಷ್ಯನಿಗೆ ತಲೆ ಸರಿ ಇರಬೇಕು. ಎಲ್ಲ ಸರಿ ಇದ್ದು ತಲೆ ಒಂದು ಸರಿ ಇಲ್ಲದೆ ಇದ್ರೆ ಪೂರ್ಣ ಸರಿ ಇಲ್ಲದೆ ಇದ್ದ ಹಾಗೆ. ಹೌದು, ಯಾವ ಬಲ ಇಲ್ಲದೆ ಇದ್ರೂ ದೇವರ ಬಲ ಇದ್ರೆ ಎಲ್ಲ ಬಲ ಇದ್ದ ಹಾಗೆ. ದೇವರ ಬಲ ಒಂದಿದ್ರೆ ಸಾಕಂತ ಎಲ್ಲ ಬಲ ಪೂರ್ಣ ಒದಗಿ ಬರ್ತದೆ. ಎಲ್ಲ ಬಲ ಇದ್ದು ದೇವರ ಬಲ ಇಲ್ಲದೆ ಇದ್ರೆ ಅದು ಕೌರವನೇ ಹೇಳಿದ್ದಾನಂತೆ, ಇನ್ನಿತ್ತು ಬಲವಿರಲು ಮತ್ತಿನ್ನಿತ್ತು ಏನೇ ಇದ್ರೇನು ದೈವ ಬಲ ಇಲ್ಲದೆ ಇದ್ರೆ ಯಾವುದು ನಡೆಯುವುದಿಲ್ಲ ಅಂತ. ನೀನು ಭಾವಿ ಕೌರವನಾಗುವುದು ಬೇಡ ಅಂತ ನನ್ನ ಯೋಚನೆ. ನಿನಗೊಂದ್ರೆ ಅರ್ಜುನನಾಗಿ ನೀನು ಒಬ್ಬನೇ ವಿಜೃಂಭಿಸ್ತಾ ಇರ್ತೀಯ, ನಿನ್ನ ಮುಂದೆ ಮತ್ತೆ ಯಾರು ಬರುವುದು ಬೇಡ ಅಂತ ನಿನಗಿರ್ಬೇಕು. ಅಲ್ಲ ಮತ್ತೆ ನನ್ನ ಮುಂದೆ ಮತ್ತೊಬ್ಬರು ವಿಜೃಂಭಿಸಿದ್ರೆ ಅಪರಾಧ ಅಲ್ಲ, ಆದ್ರೆ ಒಂದು ಲೆಕ್ಕಾಚಾರ ಇರಲಿ ಅಂತ. ಅಲ್ಲ, ಖಂಡಿತ. ಹೌದು, ಒಂದು ಹಠದಲ್ಲಿಯೇ ಬೆಳೆದ್ರೆ ಬಹಳ ಒಳ್ಳೆಯದು. ಒಂದೇ ಸಲ ಅಟ್ಟಕ್ಕೆ ಇರ್ತೇನೆ ಅಥವಾ ಅಂಬರಕ್ಕೆ ಏಣಿ ಹಾಕ್ತೇನೆ ಅಂತ ಹೊರಡುವುದಲ್ವೇ? ಆಗ ನಮ್ಮನ್ನು ಎತ್ತಿ ಹಿಡಿಯೋರು ಮತ್ತೊಬ್ರು ಬೇಕಾಗ್ತದೆ. ಹೌದು, ಅರ್ಜುನನನ್ನ ಕೃಷ್ಣ ಎತ್ತಿ ಹಿಡಿದಾಗ ನಮ್ಮನ್ನು ಎತ್ತಿ ಹಿಡಿಲಿಕ್ಕೆ ಮತ್ತೆ ಯಾರನ್ನಾದ್ರೂ ನಾವು ನೋಡ್ಕೊಳ್ಬೇಕಾಗ್ತದೆ. ಬೇರೆ ಯಾರು ಹುಡುಕುತ್ತೀಯ? ಸಂಕುಳಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಹುಡುಕುವುದು. ನಮ್ಮ ಜೊತೆಗೆ ಬಾ. ಯಾಕಂದ್ರೆ ನಮ್ಮ ಆಯುಷ್ಮತಿ ಎನ್ನುವುದು ಕೇವಲ ಹಸ್ತಿನಾವತಿ ಅಂಗಳದಷ್ಟು ಇದ್ದ ಹಾಗೆ. ನಿಮ್ಮ ಪ್ರತಿಭೆ ಎನ್ನುವುದು ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತಾದ್ರೆ ನಮ್ಮ ಜೊತೆಯಲ್ಲಿ ಬಂದ್ರೆ ಸಾಕಾಗುತ್ತದೆ. ಆದ್ದರಿಂದ ನೀನು ಹೋರಾಟ ಮಾಡುವುದಕ್ಕೆ ಮುಂದಾದರೂ ಕೂಡ ದಕ್ಕಲಾರದು ಜಯ ಎಂದು ನೀತಿಯ ಪೇಳಿದೆ ಅಥವಾ ಸೂಚಿಸಿದೆ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಕೇಳೋರು ಕೇಳದೆ ಇದ್ರು ಊದುವ ಶಂಕನು ಊದಿ ಬಿಡಬೇಕಾಗುತ್ತದೆ. ನಾಳೆಯ ದಿನ ಹೇಳಿ ಕೇಳಿ ಪ್ರವೀರೊಬ್ಬ ಚಿಕ್ಕ ಹುಡುಗ ಅವ ಏನೋ ಹುಡುಗಾಟಿಕೆ ಮಾಡ್ತಾನೆ ಎಂಬ ಕಾರಣಕ್ಕಾಗಿ ಅರ್ಜುನ ಬಾಣ ತೊಡುವುದಕ್ಕೆ ಅಥವಾ ಬಿಡುವುದಕ್ಕೆ ಮುಂದಾಗಬಾರದಿತ್ತು ಎನ್ನುವ ಸಜ್ಜನರ ಆಕ್ಷೇಪ ಬರಬಾರದು ನೋಡು. ಆದ್ದರಿಂದ ನೀನು ಬದುಕಿದರೆ ವಿನಯವಂತನಾಗಿಯೇ ನೀನು ಬೆಳೆಯುವುದಕ್ಕೆ ಮುಂದಾಗದೆ ಆದಂತ ಆದ್ರೆ ನಿನಗೆ ಒಳ್ಳೆಯ ಉಜ್ವಲವಾದಂತಹ ಭವಿಷ್ಯ ಎನ್ನುವುದುಂಟು. ಆದ್ದರಿಂದ ಸುಮ್ಮನೆ ಹಠ ಮಾಡಬೇಡ ಮಗು, ತಪ್ಪ ಕಾಣಿಕೆ ಒಪ್ಪಿಸೋ. ಮುಂದುವರಿಬೇಕೆನ್ನುವಂತಹ ವಿಶ್ವಾಸವನ್ನು ಹೊಂದಿದವನು ನಾನಿದ್ದೇನೆ. ಅಂಗನೆಯರೊಲಿಯುವುದು, ಬಂಗಾರ ಲಭಿಸುವುದು, ಸಂಗರತೊಳ ಜಯಿಸುವುದು ಸಂಗಯ್ಯನೊಲುಮೆ ಅಂತ ಹೇಳಿದ್ರು. ದುರಮುಖೇನವಾಗಿ ಮುಂದುವರಿತೇನೆ, ಬಂದದ್ದನ್ನು ನೋಡಿ. ಪ್ರತಿಭಟಿಸುವುದಕ್ಕೆ ಮುಂದಾಗುತ್ತಿ ಅಂತ ಆದ್ರೆ ಒರಳ ಬಲುಹ ನರಿಯದೆ ಒರಳ ನುಂಗಿದರ ಹಲವು ಪೆಂಗರ್ ಎನ್ನುವಂತ ಒಂದು ಗಾದೆ ಮಾತುಂಟು. ಗಂಟಲಲ್ಲಿ ಅನ್ನದ ತುತ್ತು ಇಳಿದು ಹೋಗಿತ್ತು, ಒರಳು ಕಲ್ಲು ಯಾವ ಕಾಲಕ್ಕೂ ಇಳಿಯುವುದಕ್ಕೆ ಹೋಗುವುದಿಲ್ಲ, ಆಗುವುದಿಲ್ಲ. ಆ ನೆಲೆಯಲ್ಲಿ ಇಲ್ಲಿಯವರೆಗೆ ಅನೇಕರಿಗೆ ಗೆದ್ದಿದ್ದೇನೆ ಎನ್ನುವ ಹಮ್ಮು ಬೆಮ್ಮು ಪಾರ್ಥನಲ್ಲಿ ತೋರಿಸುವುದಕ್ಕೆ ಮುಂದಾಗುತ್ತೆ ಅಂತ ಆದರೆ ಆಗಲೇ ಹೇಳಿದ ಹಾಗೆ ವಿನಾಶಕಾಲ ವಿಪರೀತ ಬುದ್ಧಿ. ಏನೋ ಬೆಳೆಯುತ್ತೀಯ, ಅಪ್ರಿಗಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡ್ತೀಯ ಎನ್ನುವ ಹಾಗೆ ನೀತಿಯ ಮಾತನ್ನ ಹೇಳುವುದಕ್ಕೆ ಮುಂದಾದ್ರೆ ಹಠ ಮಾಡ್ತೀಯ.